ಸರ್ವಾಲಂಕಾರಯುಕ್ತಿಃ ಸರ್ಸಿಜನಯೋ ವ್ಯಾಘ್ರಚರ್ಮಾರ್ಥವಾಸಃ ದೇವೋ ಮುಕ್ತಪರಾನಾಮೃತ ರಸಕಲಿತಾದ್ರಿ ಪ್ರಭ ಪಂಚವಕ್ಷ ಕೋಟಿ ಗಣಚಷ್ಟೋ. ಓಂ ಶಂಕರಾಯ ನಮಃ. ಓಂ ಗೋವಿಂದಾಯ ನಮಃ. ಗೋವಿಂದ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಜಗಡಂ ಜಗಡಂ ಜಗಡಗಡಂ ದಂ ಜಗಡಂ ಜಗಡಂ ಜಗಡಗಡಂ ದಂ ಜಗಡಂ ಜಗಡಂ ಜಗಡಗಡಂ ದಂ ಜಗಡಂ ಜಗಡಂ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ. ಬೆನಿಫಿಟ್ ಗೊತ್ತಾಯ್ತು ಕುಳ್ರ ಓಡ್ರು ಓಡ್ರು. ನಾನು ಮುಂದೆ ಹೋಗಿರ್ತೀನಿ ಬನ್ರೋ. ನನ್ನ ಸೇಫ್ ಕರ್ಕೊಂಡು ಗ್ಯಾರೇಜ್ ರಕ್ತ ಬಂದ್ಬಿಟ್ಟು ಅವ್ರು ಅನಂತಾಗೂ ಹೋಯ್ತಾರ ಕಣ. ಹಾಳಾಗೋಗ್ಲಿ ನೀನಾದ್ರೂ ಒಂಚೂರು ಹಿಂದೆ ಮುಂದಕ್ಕೆ ಹೋಗಬೇಕ. ಹೋದ್ರೆ ಯಾವಾಗಲೂ ಧರ್ಮಸ್ಥಳ ಏನ್ ನೀವಿಬ್ರ ಬರ್ತಾ ಇದ್ರಾ? ಮದ್ವೆ ಗಂಡಲ್ಲಿ ಒಳಗೆ ಕೂತವನೆ. ಲೋ ಮದ್ವೆ ಗಂಡು ಬಲಗಾಲಿಟ್ ಕೆಳಗಿಳಿ. ಇಳಿಯ ಕೆಳಗ್ ಲವ್. ಟೈಮ್ ಆಯ್ತು ಅಂದ್ರೆ ಇವನೊಬ್ಬ ಊಟ ತರ ಬಿದ್ದೋಗ್ಬಿಟ್ಟೆ. ಏನಾಯ್ತು ನಿನ್ಗೆ? ಅಯ್ಯೋ ಅದ ಹೆಂಗಾರ ಓಲಿ ಬಿಡಬಲ್ಲ. ಬೇರೆ ಯಾರು ಬರಕ್ ಮುಂಚೆ ಬೇಗ ಕಟ್ಬಿಡೋದನ್ನ ಕಟ್ಬೇಕಲ್ಲ. ಏನದು? ಅದೇ ಕಣ ಕುತ್ತಿಗೆ ಕಟ್ತಾರಲ್ಲ ಅದು. ಅದೇ ನೇಣಾಗಲ್ಲ ಕಣ ದಡ್ಡ. ನೇಣಾಗಲ್ಲ ಕಣ್ರು. ಅದು ಇದು ಅದೇ ಕಣ ಕೈಯಲ್ಲಿ ಕಟ್ತಾರಲ್ರು. ಏನು ರಾಕಿ 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 ಅಲ್ಲ ಕಣ. ರಾಕಿ ಅಲ್ಲ. 3 ಗಂಟೆ ಹಾಕ್ತಾರಲ್ಲ. ಏನದು? ಅದೇ ಆಗ್ಲೇ ಹೇಳಕ್ಕೆ ನಿನ್ಗೆ ಕಟ್ಟಲ್ಲ ಬೇಗ. ಒಂದೇ ಒಂದ್ ಕೈಲಿ ಹೆಂಗ್ರೋ ಕಟ್ಲಿ. ಕೈ ಕಾಲ್ ನೆಟ್ಟಿಗಿಲ್ಲ ಅಂದ್ರೆ ಏನಂತೆ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿ ಸಿಕ್ಕಿದಾಳಲ್ಲ, ಅದೇ ನಿನ್ ಪುಣ್ಯ. ಅದೇನು ಒಬ್ನೊಬ್ನೆ ಪಿಸ ಪಿಸ ಅಂತ ಮಾತಾಡ್ತೀಯೋ? ಈ ಕಡೆ ಕಿವಿ ಯಾಕೋ ಕೇಳ್ತಾ ಇಲ್ಲ, ಈ ಕಡೆ ಬಂದ್ ಮಾತಾಡೋ ಜೋರಾಗೆ. ಅಕ್ಷರಿ ಕಂಡ್ರೋ, ನನ್ ಪಾಪುನೇ ಕಾಣ್ತಾ ಇಲ್ವಲ್ಲ, ಎಲ್ಲೋದ್ಲು? ಯಾರಾದ್ರೂ ಫೋನ್ ಇದ್ರೆ ಕೊಡಿ. ಯಾರ್ಯಾರ್ದು ಯಾಕೆ ಕೇಳ್ತೀಯ ಪಾಪು? ತಗೋ ನಂದೇ ಕೊಡ್ತೀನಿ. ಪ್ರೀತಿಯಿಂದ ಕಣಪ್ಪ. ಆಂಬುಲೆನ್ಸ್ ಫೋನ್ ಮಾಡ್ತೀನಿ. ಅಪ್ಪ ಸಾರಿ ಅಪ್ಪ, ನಿಮ್ಮನ್ನ ಬಿಟ್ಟು ಹೋಗೋಕೆ ಮನ್ಸಾಗ್ತಾ ಇಲ್ಲಪ್ಪ. ಮದ್ವೆ ಗಂಡ ಅಲ್ಲೇ ಇರೋಕ್ ಹೇಳಿಪ್ಪ. ವಯಸ್ಸಾಗಿದ್ರು ಪರವಾಗಿಲ್ಲ, ನಾನ್ ಮದ್ವೆ ಮಾಡ್ಕೊಳ್ತೀನಿ. ನಾನ್ ಬರ್ತಾ ಇದೀನಪ್ಪ, ಇವಾಗ್ಲೇ ಬರ್ತಾ ಇದೀನಿ. ಪಾಪು ಏನಾಯ್ತು ಪಾಪು? ತಗೊಳ್ಳೋ ಸ್ಕ್ರಾಪು. ಕಟ್ಟಾಕ್ಸ್ಕೊಂಡು ರೆಡಿ ಆಗ್ಬಿಡ್ತೀನಿ. ಬಾ ಪಾಪು. ಪಾಪು ಯಾಕೋ ನೀನ್ ಅದೃಷ್ಟನೇ ಸರಿ ಇಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೀನ್ ಕೊಡೋ ಪೇಮೆಂಟ್ ಕಮ್ಮಿ ಆದ್ರೂ ನಿಮ್ಮಿಬ್ರು ಜೋಡಿ ಚೆನ್ನಾಗಿರುತ್ತೆ ಅಂತ ಇಡೀ ಒಪ್ಕೊಂಡ್ವಿ. ಆಗ್ಲಿಲ್ಲ. ಹಂಗಂತ ಪೇಮೆಂಟ್ ಬಿಡಕ
ಪೇಮೆಂಟ್ ಕೊಡು ಪೇಮೆಂಟ್ ಕೊಡು ಪೇಮೆಂಟ್ ಈಗಲೇ ಕೊಡು ನನ್ ಮಕ್ಳ ಶಂಭೋ ಶಂಭೋ ಅನ್ಕೊಂಡು ನನ್ ಕೈಗೆ ಚೊಂಬ್ ಕೊಟ್ಬಿಟ್ರಲ್ರೋ ನಿಮ್ಮಂತ ಹುಡುಗರ್ನ ನಂಬ್ಕೊಂಡು ನನ್ ಲೈಫ್ ಸ್ಕ್ರಾಪ್ ಮಾಡ್ಕೊಂಡ್ಬಿಟ್ಟೆ. ನಮ್ ಲೈಫ್ ನ ಹಾಳು ಮಾಡ್ಕೊಂಡು ನಿನಗ್ ಲೈಫ್ ಕೊಡಕ್ಕೆ ನಾವು ಹುಡುಗರಲ್ಲ ಕಣ, ಸ್ನೇಹಿತರು. ಕಾಂಪಿಟೇಷನ್ ಇಲ್ಲ ಅಂತ ಲಿಟಿಗೇಷನ್ ಇರೋ ಲವ್ ಕೇಸ್ ನ ಡೀಲ್ ಮಾಡಕ್ ಹೋದ್ರೆ ಪೇಮೆಂಟ್ ಸಿಗ್ತಾ ಇಲ್ವಲ್ಲ? ಬೇರೆ ಬಿಸ್ನೆಸ್ ಮಾಡೋಣ ಅಂತ್ಯಾ? ಆಯ್ತು, ನಂತರಲ್ಲೂ ಅದೇ ಇರೋದು. ಬೇರೆ ಬಿಸ್ನೆಸ್ ಏನ್ ಮಾಡ್ತೀಯೋ? ಬಂಡವಾಳನೇ ಇಲ್ದಿರೋ ಬಿಸ್ನೆಸ್. ಶೇವಿಂಗ? ಶಿವಣ್ಣ ಅವರು ಎಲ್ಲಾ ಪಿಕ್ಚರ್ ಇಟ್ಕೊಂಡು ಇಷ್ಟುದಕ್ಕೆ ಡ್ಯಾನ್ಸ್ ಫೈಟ್ ಮಾಡ್ತಿರ್ತಾರಲ್ಲ, ಅದು ಅದನ್ನ ಹಿಡ್ಕೊಂಡು ತಿರ್ಗಾಡಿದ್ರೆ ಸಾಕು, ಇದು ತಾನಾಗೆ ಬಂದು ಕಾಲ ಹತ್ರ ಬೀಳುತ್ತೆ. ಬೀಳುತ್ತೆ ನನ್ನ ಮಕ್ಕಳ್ರ. ಯಾವನಾದ್ರೂ ಕರೆಕ್ಟ್ ಆಗಿ ಸ್ಕೆಚ್ ಹಾಕಿದ್ರೆ ನಿಮ್ ಹೆಣಾನು ಬೀಳುತ್ತೆ. ನೋಡ್ರಪ್ಪ, ನೀವೇನ್ ಬೇಕಾದ್ರೂ ಮಾಡಿ, ನನಗಂತೂ ನಮ್ಮಪ್ಪ ದೊಡ್ಡ ಶ್ರೀಮಂತ ಹೆಣ್ಣು ನೋಡಿದಾರ ಅಲ್ಲ, ಡ್ರೈವರ್ ಕೆಲಸ ಕೊಡಿಸಿದ್ದಾರೆ. ನೋಡ್ರ, ನಾನು ಇಲ್ಲೇ ಕೆಲ್ಸಕ್ಕೆ ಹೋಗೋದು. ಶ್ರೀಮಂತ್ರೆ ಮತ್ತೆ ಹಲೋ ಬಾಮ್ಮ, ಹರೀಶ್ ಬಂದೆ ಸರ್. ಏನ್ ಸರ್ ತಿರ್ಗಾ ರಿಪೀಟಾ? ಒಂದ್ ಕೆಲಸ ಮಾಡು, ನೀನ್ ಓದಿರೋ ಓದ್ಗೆ ಈ ಕೆಲಸ ಎಲ್ಲ ಹಾಕಿಲ್ಲ. ಈ ಕಾರ್ಡ್ ತಗೋ, ಈ ಅಡ್ರೆಸ್ಗೆ ಹೋಗು, ಡ್ರೈವರ್ ಕೆಲಸ ಸಿಗುತ್ತೆ. ಓನರ್ ಹತ್ರ ನಿಯತ್ತಾಗಿರೋ, ಲೈಫ್ ಸೆಟ್ಲ್ ಆಗ. ಥ್ಯಾಂಕ್ಸ್ ಎಲ್ಲ ಇರಲಿ. ಇನ್ನೊಂದು ಫುಲ್ ಹೇಳ್ಬಿಟ್ಟು ನಮ್ ಬಿಲ್ ಎಲ್ಲ ಸೆಟಲ್ ಮಾಡ್ಬಿಟ್ಟು. ಸರಿ ಸರ್. ನನ್ನ ಮಕ್ಕಳು ಎಂತ ಕೆಲಸ ಮಾಡ್ಬಿಟ್ಯೋ? ಅಟ್ಲೀಸ್ಟ್ ನಾನು ಡ್ರೈವರ್ ಕೆಲಸ ಮಾಡ್ಕೊಂಡಾದ್ರೂ ಲೈಫಲ್ಲಿ ಸೆಟ್ಲ್ ಆಗೋಣ ಅಂತಿದ್ದೆ. ಈಗ ಮುಂದೆ ನಾನು ಏನ್ ಮಾಡ್ಬೇಕು? ಯಾಕೋ ಭಯ? ನಿಮ್ಮಪ್ಪ ಇದಾರಲ್ಲ. ಸಾಲ ತಗೊಂಡವರೆಲ್ಲ ನಾಳೆ ಬಾ ಅಂತ ಹೇಳದ್ ಕಲ್ತಿದ್ದೀರಾ? ಏಯ್, ಇನ್ಮೇಲೆ ಸಾಲ ಯಾವನಾದ್ರೂ ಕೇಳಕ್ ಬಂದ್ರೆ ನಾಡಿದ್ ಬಾ ಅಂತ ಹೇಳೋ. ಮೊಟ್ಟ ಮಧ್ಯಾಹ್ನದಲ್ಲಿ 3 ಮಂಡ್ರಗಪ್ಪೆಗಳನ್ನ ಹಾಕೊಂಡು ಸುತ್ತಾ ಇದೆಯಲ್ಲ, ಏನ್ ಸಮಾಚಾರ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಪ್ಪ, ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀವಿ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಿತ್ತು. ಡ್ರೈವರ್ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ನಲ್ಲಪ್ಪ, ಅದ್ನೇನ್ ಮಾಡ್ದೆ? ಅದು ನನ್ನ ಸ್ನೇಹಿತರು ಯಾರಿಗೂ ಇಷ್ಟ ಆಗಿಲ್ಲ, ಅದಕ್ಕೆ ಬೇರೆಯವ್ರು ಕೊಟ್ಬಿಟ್ಟೆ. ಅಯ್ಯ, ನಿನ್ ಮನೆ ಕಾಯುವಾಗ ಚಿನ್ನದಂತ ಕೆಲ್ಸ ಕೊಟ್ಬಿಟ್ಟಲ್ಲೋ. ಲೇ, ನೀನ್ ಅಲ್ಲಿ ಹೋಗಿದ್ರೆ ನಿನ್ ಲೈಫ್ ಸೆಟ್ಲ್ ಆಗ್ತಿತ್ತು. ಅಯ್ಯೋ ಬಿಡಿ, ಅದು ಒಂದ್ ಕೆಲ್ಸನ. ಅದ್ರ ಬದಲು ಸುಮ್ನೆ ಎಲ್ಲಾರು ಒಂದ್ ಕಡೆ ಕುತ್ಕೊಂಡು ಎತ್ ಬಿಡ್ಬೋದಪ್ಪ. ಏನ ಭಿಕ್ಷೆ ಹೇಳ್ಬಿಟ್ಟೆ. ಅಪ್ಪ ಅಂದ್ರೆ ವಿಜಯ್ ಮಲ್ಯ ತರ ಇರ್ಬೇಕು. ಇವ್ರು ನೋಡಿದ್ರೆ ಒಳ್ಳೆ ಬಾಳೆಕಾಯ್ದು ನನ್ನ ಮಕ್ಕಳ ನಿಮ್ಮಿಂದನೇ ಕಣೋ ನನ್ ಮಗ ಹಾಳಾಗೋಗಿರೋದು. ನಿಮ್ಗೆ ನೋಡಪ್ಪ, ನನ್ನ ಸ್ನೇಹಿತರಿಗೆ ಮಾತ್ರ ಏನು ಅನ್ಬೇಡ, ನನ್ಗೆ ಇಷ್ಟ ಆಗಲ್ಲ. ಓಹೋ, ಸ್ನೇಹಿತರು. ಈ ನನ್ನ ಮಕ್ಕಳು ನಿನ್ ಜೊತೆ ಯಾಕೆ ಸ್ನೇಹ ಬೆಳೆಸ್ಕೊಂಡಿದಾರಂತ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಏ ಪರ್ಸಾ, ಯಾರೋ ಬೂಸ್ಟ್ ಕುಡಿ. ಬಂದೆಪ್ಪ. ನಾವು ಬೂಸ್ಟ್ ಕುಡಿಬೇಕಂದ್ರೆ ಏನ್ ಮಾಡ್ಬೇಕ್ರೋ? ನಾವೆಲ್ಲ ಕೈ ಹಿಡ್ಕೊಂಡು ಮಾಡ್ತೀವಲ್ಲ, ಅದು ಮಾಡ್ಬೇಕು. ಓ, ಫೈಟಿಂಗ? ಫೈಟಿಂಗ್ ಅಲ್ಲ, ಲೂಸು. ಮತ್ತೆ ಈಗ ನಾನು ಇವನು ನಿಂಗೇನು ಸ್ನೇಹಿತರು, ಅವನ್ನ ಅದ್ ಮಾಡ್ಕೋಬೇಕು. ಅವತ್ತಿಂದ ಇವತ್ತವರೆಗೂ ನೀನ್ ಒಬ್ಬನ್ಗೆ ಬೂಸ್ಟ್ ಕುಡಿಯಕ್ ಬಿಟ್ಟವ್ರೇನ ಇವ್ರು? ಈ ವೇಸ್ಟ್ ನನ್ ಮಕ್ಳು ನಿನ್ನ ಫ್ರೆಂಡ್ ಮಾಡ್ಕೊಂಡಿರೋದೇ ಬೂಸ್ಟ್ ಕುಡಿಯೋದು. ಏನಪ್ಪ ಈಗ ನನಗೆ ಬಿಸ್ನೆಸ್ ಮಾಡಕ್ ದುಡ್ಡು ಕೊಡ್ತೀಯೋ ಇಲ್ವೋ? ಕೊಡಕ್ಕಿಲ್ಲ ಅಂದ್ರೆ ಈ ಸೆಕೆಂಡ್ ಇಂದ ನಿಮ್ ಮಗ ನಿಮ್ ಮನೆ ಒಳಗೆ ಕಾಲಿಡೋದಿಲ್ಲ. ತೊಲಗ್ತು ಅನ್ಕಂತ. ನಾನೆಲ್ಲ ಇರ್ಲಿ? ಏಯ್, ಯಾಕೆ ಯೋಚನೆ ಮಾಡ್ತೀಯಾ? ಇಲ್ಲಿ ಇಟ್ಕೋತೇವ ನಿನ್ನ. ಎದುರ್ಕೋಬೇಡ. ನಿಮ್ಮ ಆಸ್ತಿಲ್ ಭಾಗ ಕೇಳು. ಮಕ್ಕಳ ಚಪ್ಪಲಿ ಕಿತ್ಕೊಂಡ್ಬಿಡ್ತದೆ. ಬೇಡಪ್ಪ. ಓ ನಾಮ ಬಾಮ, ನೀನ್ ಕಾಸು ಕೊಡಿಸ್ಲಿಲ್ಲ ಅಂದ್ರೆ ನಾವ್ ಹೆಂಗ್ ಮಾಮ ಬಿಸ್ನೆಸ್ ಮಾಡೋದು? ನಾನು 10 ಲಕ್ಷ ಕೇಳಿದ್ನಲ್ಲ, ಮನೆ ಪದಾರ್ಥ ತಂದಿದ್ದೀನಿ, ತಗೋ ದುಡ್ಡು ಕೊಡ್ಸು. ಒರಿಜಿನಲ್ ತಂದ? ಊರಲ್ಲಿ ಇರೋರ್ಗೆಲ್ಲ ಕೊಡ್ತೀರಾ, ನಮ್ಗೆ ಕೊಡಲ್ಲ ಅಂತ ಕೇಳು. ನಿಮ್ಮ ಈ ತರ ಸೆಕ್ಯೂರಿಟಿ ಕೊಟ್ರೆ ಊರ್ನವ್ರಿಗೇನು ಒಟ್ಟು ಬೇವರ್ಸಿಗೂ ಕೊಡ್ತೀವಿ. ನಿಮ್ಮ ಹತ್ರ ಕೊಡಕ್ಕೇನಾಯ್ತು? ಬದ್ನೇಕಾಯಿ ನಾಮ 10 ಲಕ್ಷ ಸಾಕಾ ಇಲ್ಲ ಇನ್ನೂ ಜಾಸ್ತಿ ಬೇಕಾ? ಬಡ್ಡಿ ಇಲ್ದೆ ಎಷ್ಟು ಕೊಟ್ರು ಬೇಕಣ್ಣ. ಹಂಗೆ ಗೋವಿಂದ ಮುಂದೆ ಬೇಡಣ್ಣ. ಊರುಗೋಬ್ಳೆ ಗೋವಿಂದಮ್ಮ. ನಮಸ್ತೆ ಮೇಡಮ್, ನಾನು ಬಿಬಿ ಬಡ್ಡಿ ಬಂಗಾರಪ್ಪ ಮಾತಾಡೋದು. ಮೇಡಮ್, ನಮ್ಮ ಹುಡುಗನ ಕಳಿಸ್ತೀನಿ, ಅವನ ಕೈಲಿ 10 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿ. ಸರಿ ಸರಿ. ಏಯ್, ಟಿಫನ್ ರೆಡಿ ಆಗಿಲ್ವೇನ್ಲ? ಇನ್ನ 3/4 kg ಮಾಂಸ, 12 ತಟ್ಟೆ ಇಡ್ಲಿ, 12 ಮೊಟ್ಟೆ ರೆಡಿ ಹಾಕ. ಇಷ್ಟೇ ಅನ್ಲ? ತಲೆ ಮಾಂಸ ಬೋಟಿ ಗಿಟಿ ಏನು ಇಲ್ವೇನೋ? ಮೇಡಮ್, ಡಯಟ್ ಮಾಡ್ಬೇಕು ಮೇಡಮ್.
ಇಲ್ಲಾಂದ್ರೆ 6 ಪ್ಯಾಕ್ ಮಾಡಕ್ಕೆ ಈ ಜನ್ಮದಲ್ಲಿ ಆಗಲ್ಲ. ಲೇ ಮಗ 2 ಮೊಟ್ಟೆ ಕಡಿಮೆ ಮಾಡು. ಸರಿ ಏನಪ್ಪ? ಸರಿ ಮೇಡಮ್. ನಮಸ್ಕಾರ ಮೇಡಮ್. ಏನಪ್ಪ ಸಮಾಚಾರ? ಎಲ್ಲಿ ನಿಮ್ಮಪ್ಪ? ನಿಮ್ ಬಡ್ಡಿ ಕಲೆಕ್ಟ್ ಮಾಡೋದಕ್ಕೆ ಹೋಗಿದ್ದಾರೆ. ಇವ್ರು ಯಾರು? ಇವರೆಲ್ಲ ನನ್ನ ಬಾಲ್ಯ ಸ್ನೇಹಿತರು, ಬಿಫೋರ್ ಚೆಟ್ಟಿ ಫ್ರೆಂಡ್ಸ್. ಏನ್ ಬಂದಿದ್ದೀವಾಗ? ಗ್ರನೇಡ್ ಗೋವಿಂದಮ್ಮ ಅವರು 10 ಲಕ್ಷ ರೂಪಾಯಿ ಕೊಡ್ತಾರೆ, ಹೋಗಿ ತಗೊಂಬ ಅಂತ ನಮ್ಮಪ್ಪ ಹೇಳಿದ್ರು. ತಗೊಂಡೋಗೋಣ ಅಂತ ನಾವೆಲ್ಲ ಬಂದ್ವಿ. ಮತ್ತೆ ನಿಮ್ಮಪ್ಪ ಯಾರೋ ಕಳಿಸ್ತೀನಿ ಅಂತಿದ್ದ. ಇವನು ಹುಡುಗನೇ ಅಲ್ವಾ ಮೇಡಮ್? ಅಕ್ಕ ದೊಡ್ಡ ಅಮೌಂಟ್ ಅಲ್ವಾ, ಬೇರೆ ಯಾರು ನಂಬಕ್ಕಾಗಲ್ಲ ಅಂತ ಮಗನ್ ಕಳ್ಸಿರ್ತಾನೆ. ಅದು ಅಲ್ಲದೆ ನಿಮ್ದು ಹಳೆ ಲವ್ ಸ್ಟೋರಿ ಬೇರೆ ಐತಲ್ಲ. ಲೋ ಬಂಗಾರಪ್ಪ ಫೋನ್ ಹಾಕು. ಏನಿಲ್ಲ, ನೀಯತ್ತು ಇನ್ನೊಂದ್ ಹೆಸರು ಇವ್ರಪ್ಪ ಬಂಗಾರಪ್ಪ ಅಂತ ಹೇಳಾದ್ಮೇಲೆ ಅಂತವ್ರಿಗೆ ಫೋನ್ ಮಾಡಿ ಕೇಳಿ ಅವಮಾನ ಮಾಡ್ತಾರೆ. ಸರಿ ಬಿಡು, ನಿಮ್ಮಪ್ಪ ಎಂತವನಂತ ನಂಗೆ ಗೊತ್ತು. 10 ಲಕ್ಷ ರೂಪಾಯಿ ಕೊಟ್ಟು ಕಳ್ಸ. ಎಲ್ಲ ಕ್ಲೋಸಾ? ಬಾಜಿಗಾರಂತೆ. ತಗೊಳ್ಳಿ 90 ಹೊಡ್ಕೊಂಡೆಲ್ಲ ಮನೆಗೆ ಹೋಗಿ. ಥ್ಯಾಂಕ್ ಯು ಸರ್. ಓಯ್ 1000 ರೂಪಾಯಿ ಇನ್ನೊಂದು ಆಟ ಹಾಕ್ಯಾ? ಮುಚ್ಕೊಂಡು ಇಟ್ಕೊಳ್ಳಿ. ಯಾಕೋ ಆಡು ದಮ್ಮಿಲ್ವೇನೋ? 10 ಲಕ್ಷ ರೂಪಾಯಿ ಸೋತೋದಿಲ್ಲೋ. ನಮ್ಮಪ್ಪ ಕೇಳಿದ್ರೆ ಏನು ಹೇಳಿ? ಗುಳ್ಳು ಗೋವಿಂದಮ್ಮನ್ ದುಡ್ಡು ಗೋವಿಂದ ಅಂತ ಹೇಳು. ಅಯ್ಯೋ ನನ್ನ ಮಗನ ಎಣ್ಣೆ ಕಾಸು ಬಿಟ್ಟಲ್ಲೋ. ಏನಮ್ಮ ಏನೋ ಇದು? ಇವನ್ಗೆ ಯಾಕೆ ಮೇಡಮ್ ಹೊಡಿತಾ ಇದ್ದೀರಾ? ನಿನ್ ಹೆಸರು ಹೇಳ್ಕೊಂಡು ಸಿಂಗ್ಲಿಕ್ ನನ್ ಮಗ ನಾನು ಯಾಮಾರ್ಸಕ್ ಬಂದಿದ್ದ. ನನ್ನ ಹೆಸರು ಹೇಳ್ಕೊಂಡು ಏನೋ ಮಾಡಕ್ ಹೋದೆ ಕಂದ. ಬಂಗಾರಪ್ಪ ಹೇಳ್ಕಳ್ಸವ್ರೆ 10 ಲಕ್ಷ ಕೊಡಿಯದೆ ಬಾಬಾ. ಬೆಳಿಗ್ಗೆ ಹಾಕೊಂಡು ಕೊಡ್ತಾ ಅವ್ರೆ. ನೆನ್ನೆ ಬಂದ್ 10 ಲಕ್ಷ ರೂಪಾಯಿ ಇಸ್ಕೊಂಡಲ್ಲ ಹುಡುಗ ಯಾರು? ನಾನು ಹೇಳಿದ ಹುಡುಗ ಇವನೇ ಮೇಡಮ್. ಮತ್ತೆ ಆ ಹುಡುಗ ಯಾವ ಹುಡುಗ? ಕನ್ಫ್ಯೂಸ್ ಮಾಡ್ತಾ ಇದ್ಯಾ? ನೆನ್ನೆ ನಿನ್ ಮಗ ಬಂದ್ಬಿಟ್ಟು 10 ಲಕ್ಷ ರೂಪಾಯಿ ತಗೊಂಡೋಗಿದ್ದಾನೆ. ನಿನ್ ಮಗನ ಜೊತೆ 3 ಜನ ಫ್ರೆಂಡ್ಸ್ ಇದ್ರಲ್ಲ, ಅವನ್ನ ಕೇಳಬೇಕಾದ್ರೆ. ಆಹಾ ಅರ್ಥ ಆಯ್ತು ಬಿಡಿ ಮೇಡಮ್. ಆ 3 ಜನ ಮಂಡ್ರುಗಪ್ಪೆಗಳು ಬಂದಿದ್ರು ಅಂದ್ರೆ ನಿಮ್ ದುಡ್ಡು. ಅಕ್ಕ ಏನಕ್ಕ ಹಂಗೆ ಹೇಳ್ತಾವನೆ? ಬಂಗಾರಪ್ಪ ಡಬಲ್ ಗೇಮ್ ಮಾಡ್ಬೇಡ ನೀನು. ಅಕ್ಕ ಓವರ್ ಆಗಿ ಹೋಗ್ಬೇಡ, ನಿಮ್ಮಿಬ್ರು ಲವ್. ಮುಚ್ಕೊಂಡು ನನ್ನ 10 ಲಕ್ಷ ರೂಪಾಯಿ ಎಲ್ಲಿ ಬಂಗಾರಪ್ಪ? ನೀನು ಉಂಡಿಗೆ ಹಾಕಿದ್ದು ಗೋವಿಂದ. ನೀನು ನಿನ್ ಮಗನ್ ಫ್ರೆಂಡ್ಗಳೆಲ್ಲ ಸೇರ್ಕೊಂಡು ನಾನು ಮೋಸ ಮಾಡ್ಬೇಕು ಅಂತಿದ್ದೀರೇನೋ? ನನ್ ತಮ್ಮನ್ ನಾನು ಏನಾದ್ರೂ ಹೇಳಿದ್ರೆ ಬೋಟಿ ಕಲೀಜೆಲ್ಲ ಕಳ್ದಾಕ್ಬಿಡ್ತಾನೆ. ಬಾಬಾ ಅವನೇನ್ ಬೆಂಗಳೂರು ಡಾನಾ? ಡಾನೇನೇ ಇಲ್ಲ, ಬರೇ 3 ಮಾಡ್ರು ಮಾಡೋ. ತಾಕತ್ಗೆ ಇನ್ನೊಂದ್ ಹೆಸರು ಅಂದ್ರೆ ಗೋವಿಂದಮ್ಮ, ಆಪತ್ಗೆ ಇನ್ನೊಂದ್ ಹೆಸರು ಅಂದ್ರೆ ನನ್ ತಮ್ಮ. ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನನಗೆ ಗೊತ್ತೈತೆ. ಹೇ ಫೋನ್ ಹಾಕೋ. ಹೇ ಬಡ್ಡೆ ಬಾಯಿಂದ ಮೀನ್ ತಪ್ಪಿಸ್ಕೊಳಕ್ ಆಯ್ತದೇನ್ರ? ಇಲ್ಲ ಅಣ್ಣ. ಈ ಬಂಡೆ ಕೈಯಿಂದ ಬಡ್ಡಿ ಕೊಡೋರು ತಪ್ಪಿಸ್ಕೊಳಕ್ ಆಯ್ತದೇನ್ರ? ಸಾಧ್ಯನೇ ಇಲ್ಲ ಅಣ್ಣ. ನಮ್ಮ ಮಕ್ಕಳಿಗೆ ಯಾಮರ್ಸ್ತೀರೇನ್ರ? ಇದಕ್ಕೇನ್ ಪನಿಷ್ಮೆಂಟ್ ಅಂತ ಗೊತ್ತಾ? ಬಡ್ಡಿ ಕಟ್ಟೋದು ಅಲ್ಲ, ಬಂಡೆ ಕುಟ್ಟೋದು. ಬೇಗ ಹೊಡಿರೋ. ನೀನೇ ನಮ್ಮ ಮುಖ ನೋಡ್ತಿದ್ಯಾ? ಹೊಡಿಯೋ ಬೇಗ ಹೊಡಿಯಲಿ. ಈ ನನ್ ಮಕ್ಳ ಕೈಗೆ ಸುತ್ತಿ ಕೊಡ್ರೋ, ಜಲ್ದಿ ಹೊಡಿಲಿ. ಏನಂತ ಒಂದು ನಮ್ ಸಾಲ ತೀರ್ಬೇಕಂದ್ರೆ ಎಷ್ಟು ದಿವಸ ಜಲ್ಲಿ ಹೊಡಿಬೇಕು ಕೇಳ್ತಾವ್ನೆ. 1 ಲಕ್ಷಕ್ಕೆ 1 ವರ್ಷ ಮಾತ್ರ. ಅಂದ್ರೆ 10 ಲಕ್ಷಕ್ಕೆ 10 ವರ್ಷನ? ಡಿಸ್ಕೌಂಟ್ ಏನಿಲ್ವಾ ಅಣ್ಣ? ಇದು ಸಂಡೆ ಬಜಾರ್ ಅಲ್ಲ, ಬಂಡೆ ಬಜಾರ್. ನೋ ಡಿಸ್ಕೌಂಟ್, ಒನ್ಲಿ ಪನಿಷ್ಮೆಂಟ್. ನಮಸ್ಕಾರ ಅಣ್ಣ. ಏನ್ ಗಂಗಾರಾಮ್, ಏನ್ ವಿಷಯ? ಅಣ್ಣ ನಮ್ಮ ಹುಡುಗ ಒಬ್ಬಳನ್ನ ತುಂಬಾ ಪ್ರೀತಿಸ್ತಾನಣ್ಣ. ಇಷ್ಟಪಟ್ಟು ಸಿಕ್ಕಾಪಟ್ಟೆ ಮೆಂಟ್ಲಾಗ್ಬಿಟ್ಟಣ. ಆದ್ರೆ ಆ ಹುಡುಗಿ ಒಪ್ತಾ ಇಲ್ಲಣ್ಣ. ನೀವು ಅಷ್ಟು ಧಮಕಿ ಹಾಕಿ ಅವ್ರಿಬ್ಬರಿಗೂ ಮದುವೆ ಮಾಡಿಸ್ಬೇಕಲ್ಲಣ್ಣ. ಆ ಕೆಲ್ಸ ಮಾಡ್ಕೊಟ್ರೆ ಎಷ್ಟು ದುಡ್ಡು ಕೊಡ್ತೀಯಾ? 2 ಲಕ್ಷ, 3 ಲಕ್ಷ,
5 ಲಕ್ಷ ಏ ನಾನ್ ನಿನ್ಗೆ 20 ಲಕ್ಷ ಕೊಡ್ತೇನೆ. ನಾನ್ ಲವ್ ಮಾಡ್ತಾ ಇರೋ ಹುಡುಗಿ ಕೈಲಿ ಐ ಲವ್ ಯು ಅಂತ ಹೇಳಿಸ್ತೀಯಾ? ಆ ಹುಡುಗಿ ಕೈಲಿ ನನ್ಗೆ ಐ ಲವ್ ಯು ಅಂತ ಹೇಳಿಸ್ತವ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೇನೆ. ಹೇಳಿಸ್ತೀಯಾ? ಅಲ್ಲಣ್ಣ ಅವಳ ನೀವೇ ಎತ್ತಾಕೊಂಬರ್ಬೋದಲ್ಲಣ್ಣ. ಲೇ ಎತ್ತಾಕೊಂಬರೋ ವಿಷಯ ನಮ್ಗೂ ಗೊತ್ತಲ್ಲೇ. ಅವಳಾಗೆ ಬಂದ್ ಐ ಲವ್ ಯು ಅಂತ ಹೇಳ್ಬೇಕು. ಹೇಳ್ಸಕ್ಕಾಯ್ತದ ನಿನ್ ಕೈಲಿ? ತಾಕತ್ತಿದ್ಯಾ? ಅದ್ ಹೆಂಗಣ್ಣ ಹಾಗಾದ್ರೆ ತಾನೆ ರೈಟ್ ಹೇಳ. ಮತ್ತೆ ಲವ್ ಮಾಡ್ತಾ ಸುಲಭ ಅಲ್ಲ. ನೀವೇ ಅಣ್ಣ ಅಣ್ಣ ನೀವು ಲವ್ ಮಾಡ್ತಿರೋ ಹುಡುಗಿ ಕೈಲಿ ನಿಮ್ಗೆ ಐ ಲವ್ ಯು ಹೇಳಿಸ್ಬಿಟ್ರೆ ನಮ್ ಸಾಲ ಎಲ್ಲ ಮನ್ನಾ ಮಾಡ್ಬಿಡ್ತೀರಾ? ಏನ್ ಕಾಮಿಡಿನಾ? ಅಯ್ಯೋ ಅಣ್ಣ, ಈ ತರ ಲಿಟಿಗೇಷನ್ ಇರೋ ಲವ್ ಕೇಸ್ಗಳು ಎಷ್ಟೊಂದು ಬಗೆಹರಿಸಿದಿವೆ, ಲೆಕ್ಕನೇ ಇಲ್ಲ ಅಣ್ಣ. ಸುಮ್ನೆ ಹೋಗ್ ಜಲ್ಲಿ ಹೊಡಿತೀರಾ ಇಲ್ಲ? ಅಣ್ಣ ಒಂದೇ ಒಂದ್ ಚಾನ್ಸ್ ಕೊಡಿ ಅಣ್ಣ, ನಾವೇನು ಅಂತ ತೋರಿಸ್ತೀವಿ. ಇನ್ನೊಂದ್ಸರಿ ಯೋಚನೆ ಮಾಡಿ. ಒಪ್ಕೊಂಡ್ಮೇಲೆ ಆಗಲ್ಲ ಹೋಗಲ್ಲ ಅಂದ್ರೆ ಈಗಿರೋದತ್ತು 20 ಆಗುತ್ತೆ. ಸರಿ ಹಂಗಾದ್ರೆ ಅಣ್ಣ ನಿಮ್ಮ ಹುಡುಗಿ ಯಾರು ಏನು ಅಂತ ಸ್ವಲ್ಪ ಡೀಟೇಲ್ಸ್ ಕೊಡಿ. ನನ್ನ ಹೃದಯಕ್ಕಂತ ಜೋಡಿ. ಇವರತ್ತು ಬೀತೆ ಇಂತಾರೆ ಅಂದೆ ಏನಪ್ಪ ದೋರೆ ಅರನ್ನ 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 ಏನಂತ ಒಂದು ಏನಿಲ್ಲ, ಜೀವನ ಪೂರ್ತಿ ಬೇಕಾದ್ರೆ ಇಲ್ಲೇ ಜಲ್ಲಿ ಹೊಡಿತೀವಿ. ಆದ್ರೆ ಈ ಕೆಲಸ ಮಾತ್ರ ಅಣ್ಣ ಇವಾಗ ನಿಮ್ ಲವ್ ಸ್ಟೋರಿ ಹ್ಯಾಕ್ ಸ್ಟಾರ್ಟ್ ಆಯ್ತು ಅಂತ ನೀವ್ ಹೇಳಿ, ಎಂಡ್ ನಾವು ಮಾಡ್ತೀವಿ. ನನ್ ಲವ್ ಸ್ಟೋರಿ ಕತ್ತರಿಸಾಕ್ತೇನೆ ನಿಮ್ಮನ್ನ. ಜನ ರೌಡಿಗಳನ್ನ ಮೆಜೆಸ್ಟಿಕ್ ಸರ್ಕಲ್ ನಲ್ಲಿ ಓಡಾಡ್ಸ್ಕೊಂಡು ಕೊಚ್ಚಾಕು ಅಂದ್ರೆ ಕೊಚ್ಚಾಕ್ಬಿಡ್ತೇನೆ. ಆದ್ರೆ ಅವಳ ಮುಂದೆ ನಿಂತು 3 ಅಕ್ಷರ ಐ ಲವ್ ಯು ಅಂತ ಹೇಳಕ್ ಆಗ್ತಾ ಇಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ ಅಣ್ಣ, ನಾವ್ ಹೇಳಿಸ್ತೀವಿ. ಆದ್ರೆ ಅಣ್ಣ ಈ ತರ ಕೆಲ್ಸಕ್ಕೆಲ್ಲ ಸಿಕ್ಕಾಬಿಟ್ಟೆ ದುಡ್ಡು ಖರ್ಚಾಗುತ್ತಣ್ಣ. ನಮ್ಮ ಹತ್ರನ ನಯ ಪೈಸಾ ಇಲ್ಲ. ತಗೊಳ್ಳಿ ಮಿಷಿನ್ ಕಾರ್ಡ್, ಒಳಗಾಕಿದ ತಕ್ಷಣ ದುಡ್ಡು ಬರ್ತದೆ. ಅಷ್ಟೇ ಬೇಗ ಕೆಲಸ ಮಾಡ್ಬೇಕು. ಎಸ್ಕೇಪ್ ಆಗಕ್ಕೆ ಏನಾದ್ರೂ ಟ್ರೈ ಮಾಡಿದ್ರೆ ಅಯ್ಯೋ ಫ್ರೀ ಆಗ್ಬಿಡ್ತೀವಿ ಅಂತ ಗೊತ್ತಣ್ಣ. ಅಣ್ಣ ಆ ಹುಡುಗಿ ಫೋನ್ ನಂಬರು ಡೋರ್ ನಂಬರು ಕೊಡ್ತೀವಿ ಅಣ್ಣ. ಬನ್ರಿ ಬಾಯಿ. ಚಾಮಯ್ಯ ಮೇಷ್ಟ್ರು, ಚೋಟಾ ಚೇತನ್, ಬಂಡೆಗೆ ಇವಳು ಕೈಲಿ ಐ ಲವ್ ಯು ಅಲ್ವೋ, ಚಪ್ಲಿಲಿ ಓಡಿಸೋದಕ್ಕಾಗಲ್ಲ. ಅವನು ಕರಿ ಬಂಡೆ, ಇವಳು ಬೆಳ್ಳಿ ಮೋಡ. ಇಬ್ರನ್ನ ಹೇಗೆ ಒಂದ್ ಮಾಡ್ಸೋದು? ಅವರಿಬ್ರನ್ನ ಒಂದ್ ಮಾಡ್ಸಕ್ ಮುಂಚೆ ಈ ಏರಿಯಾದಲ್ಲಿ ಒಂದ್ ಮನೆ ಮಾಡೋದು ಯೋಚನೆ ಮಾಡು. ಎಲ್ಲಪ್ಪ ಒಬ್ಬರಿಗೆ ಮಾತ್ರನಾ? ಅಲ್ಲ ನಾನೇನೋ ಅಲ್ಲಿರ್ತೀನಿ, ಓಕೆ. ನೀವು 3 ಜನ ಎಲ್ಲಿರ್ತೀರಾ? ಬನ್ನಿ ಸರ್, ಬನ್ನಿ. ಪರವಾಗಿಲ್ಲ, ಒಂದೇ ದಿನದಲ್ಲಿ ಎಲ್ಲ ನೀಟಾಗಿ ಜೋಡಿಸಿಟ್ಟಿದ್ಯಾ. 4 ಜನ ಮಾಡೋ ಕೆಲಸನ ಒಬ್ಬನೇ ಮಾಡಿದ್ಯಲ್ಲ. ರಿಯಲಿ ವೆರಿ ಹ್ಯಾಪಿ ಕಣಯ್ಯ, ವೆರಿ ಹ್ಯಾಪಿ ಸರ್. ನೋಡಿ ಸರ್, ಕರ್ಟನ್ ಎಲ್ಲ ಇದೇನಯ್ಯ ಇದು? ಮನುಷ್ಯರಿರೋದಕ್ಕೆ ಜಾಗ ಇಲ್ಲ ಅಂತದ್ರಲ್ಲಿ ಈ ಕೋತಿಗಳನ್ನ ಇಟ್ಕೊಂಡು ಝೂಮ್ ಮಾಡ್ಬಿಟ್ಟಿದ್ಯಲ್ಲಯ್ಯ. ಅದು ಸರ್, ನಾನು ಗಾಂಧೀಜಿಯವ್ರನ್ನ ತುಂಬಾ ಪಾಲಿಸ್ತೀನಿ. ಅದಕ್ಕೆ ನಾನು ಎಲ್ಲೇ ಹೋದ್ರು ಗಾಂಧೀಜಿಯವರ 3 ಕೋತಿಗಳು ಸದಾ ನನ್ನ ಜೊತೆ ಇರಬೇಕು ಸರ್. ಇದೇನಯ್ಯ ಇದು? ಆಗ್ಲೇ ನೋಡ್ರಿ, ಇದು ಕಣ್ಣು ಮುಚ್ಕೊಂಡಿತ್ತು, ಇದು ಬಾಯಿ ಮುಚ್ಕೊಂಡಿತ್ತು, ಇದು ಕಿವಿ ಮುಚ್ಕೊಂಡಿತ್ತು. ಈಗ ನೋಡಿದ್ರೆ ಎಲ್ಲ ಉಲ್ಟಾ ಆಗೋಗ್ಬಿಟ್ಟಿದೆ. ಸರ್, ಯಾವ್ದು ಏನ್ ಮುಚ್ಕೊಂಡಿದ್ರೆ ನಿಮ್ಗೇನ್ ಸರ್? ಮುಚ್ಕೊಂಡಿರೋದು ಇಂಪಾರ್ಟೆಂಟ್ ಅಲ್ವಾ? ಕರೆಕ್ಟ್ ಕಣಯ್ಯ, ಕರೆಕ್ಟ್. ಸರಿ, ಇದು ಎಲ್ಲ ಸಿಗುತ್ತೆ? ಯಾಕೆ ಸರ್? ನಮ್ಮನೇಲೂ ಒಂದು ಇಟ್ಕೊಳ್ಳೋಣ ಅಂತ. ಸರ್, ಮನೇಲಿ ನೀವಿರ್ಬೇಕಾದ್ರೆ ಕೋತಿ ಯಾಕೆ ಸರ್? ಅಂದ್ರೆ ವಾಟ್ ಯು ಮೀನ್? ಅಂದ್ರೆ ನೀತಿ ಹೇಳೋದಕ್ಕೆ ನೀವಿರ್ಬೇಕಾದ್ರೆ ಕೋತಿ ಯಾಕೆ ಅಂತಂದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಒಟ್ಟಿನಲ್ಲಿ ಮುಚ್ಕೊಂಡಿರ ನಿಮ್ ತರ. ಗುಡ್ ಗುಡ್. ಕರೆಕ್ಟ್ ಕರೆಕ್ಟ್. ಅಲ್ಲ ಕಣ್ರು, ಕೋತಿಗಳ ಒಂದ್ ಕಡೆ ಸುಮ್ನೆ ಕೂರ್ಬಾರ್ದ? ಅದ್ಯಾಕಂಗ್ ಒದ್ದಾಡ್ತಾ ಇದ್ರಿ? ಎಲ್ಲೆಲ್ಲಿ ಕರೆತ ಹಾಕೊಂಡ್ ನೋಡು, ಎಲ್ಲೆಲ್ಲಿ ಕಡಿಯುತ್ತೆ ಗೊತ್ತಾಗುತ್ತೆ ಅಂತಾನೆ. ನಾವೇನೋ ಈ ಮನೇಲಿ ಸೆಟ್ಲ್ ಆಗ್ಬಿಟ್ವಿ. ಅಲ್ಲ
ಆ ಬಂಡೆ ಲವ್ ಸ್ಟೋರಿ ಹೆಂಗ್ರೋ ಸೆಟಲ್ ಮಾಡೋದು? ಲವ್ ಬಾರಿಗೆ ಬಂದಿರೋ ಬಾಟ್ಲು ಟೇಬಲ್ಗೆ ಬರಲ್ವಾ? ಆಗುತ್ತೆ ತಡಿಯೋ.